ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾಯಿದ್ದೀನಿ ಮಟನ್ ಸಾರು. ಇದು ಬಿಸಿ ಮುದ್ದೆಗೆ, ಅನ್ನಕ್ಕೆ, ಇಡ್ಲಿ, ದೋಸೆಗೆ ಅಥವಾ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಮಟನ್ ಸಾರು ಮಾಡೋದಕ್ಕೆ ನಾನು ಮೊದಲಿಗೆ ಒಂದು ಈರುಳ್ಳಿ ನೋಡಿ, ದೊಡ್ಡ ಈರುಳ್ಳಿ ನಾನು ಈ ರೀತಿ ಸ್ಟವ್ ಮೇಲೆ ಸುಡೋದಕ್ಕಿಟ್ಟಿದ್ದೀನಿ. ಈ ರೀತಿ ಸುಡ್ಬೋದು ಅಥವಾ ದಪ್ಪಕ್ಕೆ ಹೆಚ್ಚಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಹುರಿದು ಇಟ್ಕೋಬೋದು, ಆ ಥರನೂ ಹಾಕ್ಬೋದು. ಇದು ಮಟನ್ ಚೆನ್ನಾಗಿ ತೊಳೆದ್ಬಿಟ್ಟು, ಇದೊಂದು 3/4 kg ಮಟನ್ ಇದೆ. ಮಟನ್ ಚೆನ್ನಾಗಿ ತೊಳೆದ್ಬಿಟ್ಟು ಉಪ್ಪು ಅರಿಶಿನ ನಾನು ಹಾಕಿಟ್ಟಿದ್ದೀನಿ. ಮೊದಲಿಗೆ ಇದನ್ನು ಮಾಡಬೇಕು. ಆಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ಚಿಕ್ಕ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ಮಟನ್ನಲ್ಲಿ ಕೊಬ್ಬು ಇರೋದ್ರಿಂದ ಎಣ್ಣೆ ನಾನು ಜಾಸ್ತಿ ಹಾಕಿಲ್ಲ, ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಬಾಡಿಸ್ಕೋಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಬಾಡಿಸ್ಕೊಂಡ್ರೆ ಸಾಕು. ಅದಕ್ಕೆ ಒಂದು ಅರ್ಧ ಸ್ಪೂನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ್ದೀನಿ. ಬೆಳ್ಳುಳ್ಳಿ ಶುಂಠಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಖಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿ ಹಾಕಿ 1 ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಪುಡಿಗಳು ಹಾಕೋದಕ್ಕೆ ಮುಂಚೆ ಸ್ಟವ್ನ ಪೂರ್ತಿ ಕಮ್ಮಿ ಮಾಡಬೇಕು, ಇಲ್ಲಾಂದರೆ ಪುಡಿಗಳು ಸೀದೋಗುತ್ತೆ, ಕಪ್ಪಗಾಗಿಬಿಡುತ್ತೆ, ರುಚಿಯೆಲ್ಲ ಹಾಳಾಗೋಗ್ಬಿಡುತ್ತೆ. ಸ್ಟವ್ನ ಪೂರ್ತಿ ಕಮ್ಮಿ ಮಾಡಿ ಪುಡಿಗಳು ಹಾಕಬೇಕು. ಈಗ ಮಟನ್ ಉಪ್ಪು ಅರಿಶಿನ ಹಾಕಿಟ್ಟು ಅಂತ ಮಟನ್ನ ನಾನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಇದನ್ನು ಈಗ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ಟವ್ನ ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 3-4 ನಿಮಿಷ ತನಕನೂ ಫ್ರೈ ಮಾಡಬೇಕು. ಇದನ್ನು ಹೀಗೆ ಬಿಟ್ಟು ಹೀಗೆ ಮಿಕ್ಸ್ ಮಾಡ್ತಾ ಫ್ರೈ ಮಾಡಬೇಕು. ಆವಾಗ ಇದರಲ್ಲಿ ನೀರು ಬಿಡುತ್ತೆ, ಮಟನ್ನಲ್ಲಿ ನೀರು ಬಿಡುತ್ತೆ ನೋಡಿ, ಇದೇ ಥರ ನೀರು ಬಿಡುತ್ತೆ ಮತ್ತು ಮಟನ್ನ ಹಸಿ ವಾಸನೆ ಹೋಗುತ್ತೆ. ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಸಾರು ತುಂಬ ರುಚಿಯಾಗಿ ಆಗುತ್ತೆ. ಇಷ್ಟಾದಮೇಲೆ ನಾನು ಚಿಕ್ಕದಾಗಿ ಹೆಚ್ಚಿರುವಂಥ ಟೊಮ್ಯಾಟೊ ನಾನು ಹಾಕ್ತಾಯಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಹಾಕಿದ್ದೀನಿ. ಇದನ್ನು ಒಂದು ಸಾರಿ ಹಾಗೆ ಮಿಕ್ಸ್ ಮಾಡಿ, ನಾನು ಸೈಡಲ್ಲಿ ಸ್ಟವ್ ಮೇಲೆ ನೀರು ಬಿಸಿ ಆಗೋದಕ್ಕೆ ಇಟ್ಟಿದ್ದೆ. ಆ ಬಿಸಿ ನೀರನ್ನು ನಾನು ಹಾಕ್ತಾಯಿದ್ದೀನಿ ಮಟನ್ಗೆ. ಇದ್ರ ಜೊತೆಯಲ್ಲಿ ನಾನು ಒಂದು ದೊಡ್ಡ ಆಲೂಗಡ್ಡೆ ದೊಡ್ಡದಾಗಿ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ಆಲೂಗಡ್ಡೆ ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ಆಲೂಗಡ್ಡೆ ಹಾಕಲೇಬೇಕು ಅಂತ ಏನಿಲ್ಲ. ಇದನ್ನು ಹೀಗೆ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಕುಕ್ಕರ್ನ ಮುಚ್ಚಳ ಮುಚ್ಚಿ ಇದೊಂದು 5-6 ವಿಷಲ್ ಆಗೋದಕ್ಕೆ ನಾನು ಬಿಡ್ತೀನಿ. ಇದು ಮಟನ್ ಮೇಲೆ ಡಿಪೆಂಡು ಎಷ್ಟು ವಿಷಲ್ ಆಗಬೇಕು ಅಂತ. ಅಷ್ಟರಲ್ಲಿ ನಾನು ಮಸಾಲ ರುಬ್ಕೊತೀನಿ. ಮಸಾಲಕ್ಕೆ ನೋಡಿ, ತೆಂಗಿನಕಾಯಿ ನಾನು ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಈ ರೀತಿ ಈ ಸೈಜ್ದು ಒಂದು 3 ಟೊಮೆಟೊ ನಾನು ತೊಗೊಂಡಿದ್ದೀನಿ, 1 ಉಂಡೆ ಬೆಳ್ಳುಳ್ಳಿ, ಒಂದು 3 ಇಂಚು ಹಸಿ ಶುಂಠಿ ಮತ್ತು ಸುಟ್ಟಿರೋ ಅಂಥ ಈರುಳ್ಳಿ. ಇದಿಷ್ಟನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೋತೀನಿ. ಇದ್ರ ಜೊತೆಯಲ್ಲಿ 1 ಏಲಕ್ಕಿ, ಒಂದು 2 ಇಂಚಷ್ಟು ಚಕ್ಕೆ, ಒಂದು 8-10 ಲವಂಗ, ಒಂದು 2 ಚಿಟಿಕೆಯಷ್ಟು ಸೋಂಪು, ಇದಿಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು. ನುಣ್ಣಗೆ ಗ್ರೈಂಡ್ ಮಾಡಬೇಕು. ಮಟನ್ ಸಾರಿಗೆ ತೆಂಗಿನಕಾಯಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ. ತೆಂಗಿನಕಾಯಿ ಜಾಸ್ತಿ ಹಾಕಬಾರ್ದು, ತೆಂಗಿನಕಾಯಿ ಕಮ್ಮಿ ಹಾಕಿ ಮಾಡಿದ್ರೆ ಸಾರು ರುಚಿ ಚೆನ್ನಾಗಾಗತ್ತೆ. ಈಗ ನೋಡಿ, ಮಟನ್ನು ವಿಷಲ್ ಹೋಗಿ ಸ್ಟೀಮ್ ಹೋದ್ಮೇಲೆ ಕುಕ್ಕರ್ ಓಪನ್ ಮಾಡಿದ್ದೀನಿ. ಮಟನ್ ಬೆಂದಿದೆಯಾ ಅಂತ ನೋಡಬೇಕು. ಮಟನ್ ಬೆಂದಿದೆ ಅಂದರೆ ಓಕೆ, ಇಲ್ಲಾಂದರೆ ಮತ್ತೆ ಬೇಯಿಸ್ಕೋಬೇಕಾಗತ್ತೆ. ಮಟನ್ ಬೆಂದಾದಮೇಲೆ ರುಬ್ಕೊಂಡಿರೋಂಥ ಮಸಾಲ ನಾನು ಹಾಕ್ತಾಯಿದ್ದೀನಿ. ಮಸಾಲ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕಬೇಕು. ನೋಡಿ, ಈ ರೀತಿ ಆಗಿದೆ. ಈಗಲೇ ನೋಡೋದಕ್ಕೆ ಎಷ್ಟು ಸೂಪರಾಗಿದೆ ಮಟನ್ ಸಾರು, ತುಂಬಾ ಚೆನ್ನಾಗತ್ತೆ, ಸಿಂಪಲ್ಲಾಗಿ ಮಾಡೋದು. ಈಗ ನಾನು ಮಸಾಲಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ನಾನು. ಆಮೇಲೆ ಮತ್ತೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನನಗಿನ್ನೂ ಸ್ವಲ್ಪ ಮಟನ್ ಸಾರು ತೆಳುವಾಗಿದ್ದರೆ ನನಗೆ ಇಷ್ಟ ಆಗುತ್ತೆ, ಹಂಗಾಗಿ ಮತ್ತೆ ನಾನು ಸ್ವಲ್ಪ ನೀರು ಹಾಕಿದ್ದೀನಿ.
ಈ ನೀರು ಕಮ್ಮಿ ಹಾಕಿ ಬೇಕಾದ್ರೆ ಸಾರು ಗಟ್ಟಿನೂ ಮಾಡ್ಕೋಬೋದು. ಈಗ ಹೈ ಫ್ಲೇಮ್ ಇಟ್ಬಿಟ್ಟು ಸಾರನ್ನು ಚೆನ್ನಾಗಿ ಜೋರಾಗಿ ಕುದಿ ಬರೋದಕ್ಕೆ ಬಿಡಬೇಕು. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಒಂದು ಸಾರಿ ಹೀಗೆ ಮಿಕ್ಸ್ ಮಾಡಿ ಸ್ಟವ್ನ ಪೂರ್ತಿ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 5ರಿಂದ 8 ನಿಮಿಷದ ತನಕ ಇದು ಸಾರನ್ನು ಸಿಮ್ಮಲ್ಲಿನೇ ಬೇಯೋದಕ್ಕೆ ಬಿಡಬೇಕು. ಆವಾಗ ಸಾರಿನ ರುಚಿ ತುಂಬ ಚೆನ್ನಾಗಾಗತ್ತೆ. ನೋಡಿ ಎಣ್ಣೆ ಎಲ್ಲ ಮೇಲೆ ಬರಬೇಕು, ಅಲ್ಲಿವರೆಗೂ ಕುದಿಸ್ಬೇಕು. ಮಟನಲ್ಲಿ ಮಸಾಲ ಚೆನ್ನಾಗಿ ಕುದ್ದಿದಷ್ಟು ಸಾರು ರುಚಿಯಾಗತ್ತೆ. ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮಟನ್ ಸಾರು ಸೂಪರಾಗಿ ರೆಡಿ ಆಯಿತು. ಇದು ಬಿಸಿ ಮುದ್ದೆಗೆ, ಅನ್ನಕ್ಕೆ, ಇಡ್ಲಿ, ದೋಸೆಗೆ, ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.